ಕುಶಾಲನಗರ ಪಟ್ಟಣದ 122ನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸದಸ್ಯರಿಗೆ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಹಾಗೂ ಬ್ಯಾಂಕಿಂಗ್ ವ್ಯವಹಾರ ನಡೆಸ್ತಾ ಇದ್ದು 2023-24ನೇ ಸಾಲಿನಲ್ಲಿ 266.44 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ನಡೆಸುವ ಮೂಲಕ 1.25 ಕೋಟಿ ನಿವ್ವಳ ಲಾಭ ಗಳಿಸಿ ಅಭಿವೃದ್ಧಿಯಲ್ಲಿ ಮುನ್ನಡೀತಾ ಇದೆ ಎಂದು ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಹೇಳಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಕಳೆದ ಸಾಲಿನಲ್ಲಿ 237.78 ಕೋಟಿ ವಾರ್ಷಿಕ ವಹಿವಾಟು ನಡೆಸಿದ್ದು, ಪ್ರಸಕ್ತ ವರ್ಷ 2.90 ಕೋಟಿಗಳಷ್ಟು ಹೆಚ್ಚಿನ ವಹಿವಾಟು ನಡೆಸಲಾಗಿದೆ. ಸಂಘವು ಕಳೆದ 7 ವರ್ಷಗಳಿಂದಲೂ ಸತತ ಕೋಟಿಗೂ ಮೀರಿದ ಲಾಭ ಗಳಿಸ್ತಾ ಇರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಕಟ್ಟಡ ಖರೀದಿ ಮಾಡುವಂಥದ್ದು, ಇಲ್ಲ ಕಟ್ಟಡ ನಿರ್ಮಾಣ ಮಾಡುವಂಥದ್ದು, ವಾಣಿಜ್ಯ ನಿವೇಶನ ತಗೊಳ್ಳುವಂಥದ್ದು ಅಥವಾ ಮನೆ ನಿವೇಶನ ತಗೊಳ್ಳುವಂಥದ್ದು, ಈ ರೀತಿ ಕಾರ್ಯಗಳಿಗೆ 50 ಲಕ್ಷ ರೂಪಾಯಿ ಅಷ್ಟು ಸಾಲವನ್ನು ಕೊಡ್ತಾರೆ. ಅದೇ ರೀತಿ ವ್ಯಾಪಾರ ಅಷ್ಟಾಗಿ ದೊಡ್ಡದವರಿಗೆ ಕೈಗಾರಿಕೆ ಪ್ರಾರಂಭ ಮಾಡೋರಿಗೆ 50 ಲಕ್ಷ ರೂಪಾಯಿ ಅಷ್ಟು ಸಾಲವನ್ನು ಕೊಡ್ತಾರೆ. ಹೊಸ ವಾಹನ ಖರೀದಿ ಮಾಡೋರಿಗೆ 25 ಲಕ್ಷ ರೂಪಾಯಿ ತನಕ ವಾಹನ ಖರೀದಿ ಸಾಲವನ್ನು ದೊಡ್ಡ ಮಟ್ಟದ ವ್ಯಾಪಾರ ಮಾಡೋರಿಗೆ ಓಣಿಗಳು 30 ಲಕ್ಷ ರೂಪಾಯಿ ಅಷ್ಟು ಕೊಡ್ತಾರೆ. ಅದೇ ರೀತಿ ವ್ಯಾಪಾರ ಮಾಡೋರಿಗೆ ಬರೀ ಜಾಮೀನು ಆಧಾರದ ಮೇಲೆ 3 ಲಕ್ಷ ರೂಪಾಯಿ ಅಷ್ಟು ವ್ಯಾಪಾರ ಸಾಲವನ್ನು ಕೊಡ್ತಾರೆ. ಅದೇ ರೀತಿ ವನಿತಾ ಬಂಧು ಅಂದ್ಬಿಟ್ಟು ಗುಂಪು ಸಾಲವನ್ನು ಪ್ರಾರಂಭ ಮಾಡಿದ್ವಿ. ಬಹುಶಃ ಅದು ಭಾಳ ಯಶಸ್ವಿ ಕಾರ್ಯಕ್ರಮ. ಈ ಮೈಕ್ರೋ ಫೈನಾನ್ಸ್ಗಳು ಏನು ಮಹಿಳೆಗಳು ಶೋಷಣೆ ಮಾಡ್ತಾಯಿದ್ರು, ತುಂಬ ಜಾಸ್ತಿ ಹಿಂಸಿಕೊಳ್ಳೋದು, ಆ ವ್ಯವಸ್ಥೆಗೆ ಒಂದು ಸಡ್ಡು ಹೊಡೆದು ಸಹಕಾರ ವ್ಯವಸ್ಥೆ ಒಳಗಿಂದ ಅಳವಡಿಸ್ಕೊಂಡು ನಾವು ಆ ಕೈಗಾರಿಕಾ ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಅದು ಇನ್ನೂ ಪ್ರಾರಂಭ ಮಾಡಿದ್ವಿ. ಅಲ್ಲಿ 3,000 ಜನ ಕೊಟ್ಟಿದ್ದರೆ ನಾವು ಇಲ್ಲಿ ಸುಮಾರು 1,000ಕ್ಕೂ ಹೆಚ್ಚಿಗೆ ಮಹಿಳೆಯರು. ಅಷ್ಟು ಜನ ಕಡಿಮೆ ಬಡ್ಡಿಗಳಲ್ಲಿ ನಮ್ಮಲ್ಲಿ ಭಾಳ ಏನು ತೊಂದರೆ ಇದೆ. ವನಿತಾ ಬಂದು ಒಂದು ಮಹಿಳೆಗೆ 2 ಲಕ್ಷ ರೂಪಾಯಿ, 10 ಜನರು ಗುಂಪಿದ್ರೆ ಒಂದು ಗುಂಪು 25 ಲಕ್ಷ ರೂಪಾಯಿ. ಒಂದು ಮಹಿಳೆಗೆ 2 ಲಕ್ಷ ಅಂದರೆ 10 ಜನರು ಗುಂಪಿದ್ರೆ ಕನಿಷ್ಠ 10 ಜನರು ಗುಂಪು. ಆ ಗುಂಪಿಗೆ ಯಾವುದೇ ಭದ್ರತೆ ಇಲ್ಲ. ಅವರವ್ರದ್ದೇ ಒಂದು ಜಾಮೀನು ಹಾಕೊಂಡು 25 ಲಕ್ಷ ರೂಪಾಯಿ ಅಷ್ಟು ಸಾಲವನ್ನು ಮುಂದಿನ ದಿನಗಳಲ್ಲಿ ಆ ವ್ಯವಹಾರ ಅವರು ಕರೆಕ್ಟಾದ ವ್ಯವಹಾರವನ್ನು ಇನ್ನೂ ಹೆಚ್ಚಿನ ಮಟ್ಟಿಗೆ ಎಸ್ತಿದ್ದೀವಿ. ಅದೇ ರೀತಿ ಸೈಕಲ್ ಗ್ರೂಪ್, ಸ್ವಸಹಾಯ ಗುಂಪು ಸಾಲಗಳು, ಆ ಸ್ವಸಹಾಯ ಗುಂಪುಗಳಿಗೆ 15 ಲಕ್ಷ ರೂಪಾಯಿ ಗರಿಷ್ಠ ಸಾಲವನ್ನು ವ್ಯವಸ್ಥೆ ಸಾಲದ ವಿಚಾರದಲ್ಲಿ ಇರ್ತದೆ. ಹಾಗೆ ನಮ್ಮದು ವಾರ್ಷಿಕ ವಹಿವಾಟು ಕಳೆದ 237 ಕೋಟಿ, ಅದನ್ನು ನಾವು ಈ ವರ್ಷಕ್ಕೆ 266 ಕೋಟಿಗೆ ವಾರ್ಷಿಕವಾಗಿ ಅದನ್ನ ಹೆಚ್ಚಿಗೆ ಮಾಡಿಕೊಂಡು 28 ಕೋಟಿ 66 ಲಕ್ಷಕ್ಕೆ ನಮ್ಮ ವಹಿವಾಟು ಜಾಸ್ತಿ. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ವಿಎಸ್ ಆನಂದಕುಮಾರ್, ನಿರ್ದೇಶಕರಾದ ಪಿಬಿ ಯತೀಶ್, ಗಣೇಶ್, ನೇತ್ರಾವತಿ, ಕವಿತಾ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಬಿ ಲೋಕೇಶ್ ಪಾಲ್ಗೊಂಡಿದ್ದರು.